ಏನಾದರೂ ಒಂದು ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲಿ ನೀವು ಚೇಸರ್ ಯೂಸ್ ಮಾಡಬೇಕಾಗುತ್ತೆ. ಕಾಮನ್ ಪಾಯಿಂಟ್ ಪ್ಲಸ್ 2ನೇ ವೈರ್, ಕಾಮನ್ ಪಾಯಿಂಟ್ ಪ್ಲಸ್ 3ನೇ ವೈರ್. ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರೋದು 12 ವೋಲ್ಟ್ ಪಿಕ್ಸೆಲ್ LED. ಇದರಲ್ಲಿ ನಾವು ಚೇಸರ್ ಹಾಕೊಂಡು ಯಾವ ಥರ ವೈರಿಂಗ್ ಮಾಡಬೇಕು ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ 12 ವೋಲ್ಟಲ್ಲಿ ನಿಮಗೆ ತುಂಬ ಡಿಫ್ರೆಂಟ್ ಇರುವಂಥ ಚೇಸರ್ಗಳು ಸಿಗುತ್ತೆ. ಇದು ನಿಮಗೆ 300 ಬಲ್ಪಲ್ಲಿ ರನ್ ಆಗುವಂಥ ಚೇಸರು. ಹಾಗೆ ನಿಮಗೆ ತೋರಣದಲ್ಲಿ ಯೂಸ್ ಮಾಡುವಂಥದ್ದು. ಇದು ನಿಮಗೆ 10 ಲೈನ್ ಚೇಸರು. ಹಾಗೆ ಇದರಲ್ಲಿ ತುಂಬ ಥರ ವೆರೈಟಿ ಬರುತ್ತೆ. ಹಾಗೆ 20 ಚಾನಲ್ ಕಂಟ್ರೋಲರ್ ಇದು 12 ವೋಲ್ಟಲ್ಲಿ. ಹಾಗೆ 6 ಲೈನ್ ಚೇಸರ್ ಇದು, 4 ಲೈನ್ ಚೇಸರ್ ಇದು, ಹಾಗೆ 3 ಲೈನ್ ಚೇಸರ್ ಇದು. ಇದನ್ನು ಬೆಲ್ಟಲ್ಲಿ ಯೂಸ್ ಮಾಡುವಂಥ ಚೇಸರ್ಗಳು ಇವು. ಇನ್ನು ಹೆವಿ ಬೇಕಂತ ಹೇಳಿದ್ರೆ ನಿಮಗೆ 6 ಲೈನಲ್ಲೇ ತುಂಬ ಹೆವಿ ಪ್ರಾಡಕ್ಟ್ ಇದು. ಹಾಗೆ ಅದರಲ್ಲೇ ಚಿಕ್ಕದು ಬೇಕಂತ ಹೇಳಿದ್ರೆ 6 ಲೈನ್ ಚೇಸರ್ ಸ್ಮಾಲ್ ಬರುತ್ತೆ. ಇದರಲ್ಲೂ ನಿಮಗೆ 3000 ಬಲ್ಬ್ ರನ್ ಆಗುವಂಥ ಚೇಸರ್ಗಳಿವು. ಇದನ್ನು ಯಾವ ಥರ ಕನೆಕ್ಷನ್ ಮಾಡಬೇಕು ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದರಲ್ಲಿ ನಾರ್ಮಲ್ ಆಗಿ ಈ ಥರ ಡಿಸೈನ್ಗಳೆಲ್ಲ ಬರ್ತವೆ. ನಿಮಗೆ 1 by 1 ಬಲ್ಬ್ಗಳು ಸ್ವಿಚಿಂಗ್ ಆಗ್ತಾ ಹೋಗುತ್ತೆ. ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಡೆಕೋರೇಷನ್ ನೀವು ಮಾಡ್ಕೊಳ್ಬೇಕಂತ ಹೇಳಿದ್ರೆ ನಿಮ್ಗೆ ಇದ್ರ ಬಗ್ಗೆ ವೈರಿಂಗ್ ನೀಟಾಗಿ ಗೊತ್ತಿರಬೇಕು. ಈ ವೈರಿಂಗ್ ಹೇಗೆ ಮಾಡೋದು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾರ್ಮಲ್ ಆಗಿ ನೀವು ತೋರಣಗಳಲ್ಲಿ ಯೂಸ್ ಮಾಡಬೇಕಂದ್ರೆ 6 ಕೋರ್ ಈ ಥರ ಇರುತ್ತೆ. ಈ ಡಿಫ್ರೆಂಟ್ ಆಗಿರುವಂಥ ವೈರ್ಗಳು, ಕಲರ್ ವೈರ್ಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ಈ ಥರ ಕಾಯಿಲ್ಗಳನ್ನು ಯೂಸ್ ಮಾಡಿದ್ರೆ ನೀವು ತೋರಣಗಳನ್ನು ಮಾಡ್ಬೋದು. ಯಾಕಂದರೆ 6 ಚಾನಲ್ ಇದೆ ಅಂತ ಹೇಳಿದ್ರೆ ನಿಮ್ಗೆ 6 ವೈರ್ ಸಪ್ರೇಟ್ ವೈರ್ ಬರುತ್ತೆ. ಒಂದು ಕಾಮನ್ ಪಾಯಿಂಟ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು 7 ಕೋರ್ ವೈರ್ ಇದು ನಿಮಗೆ 7 kgಯಲ್ಲಿ ಈ ಥರ ವೈರ್ ಬಂಡಲ್ಗಳು ಅವೈಲೇಬಲ್ ನಮ್ಮಲ್ಲಿ ಇರುತ್ತೆ. ನಾರ್ಮಲಾಗಿ 6 ವೈರ್ಸ್ ಬರುತ್ತೆ ನೋಡಿ. ನೀವು ಇಲ್ಲಿ ಸರ್ಕ್ಯೂಟಲ್ಲಿ ನೋಡ್ತಿರುವಂತೆ ನಿಮಗೆ ಇಲ್ಲಿ ನಾವು ಇಲ್ಲಿ SMP ಕನೆಕ್ಟ್ ಮಾಡಿದ್ದೀವಿ. ಇದು ಚೇಸರ್. ನಾರ್ಮಲಾಗಿ ಈ ಥರ ಇರುವಂಥ ಸರ್ಕ್ಯೂಟ್ ಇದು 6 ಲೈನ್ಸ್ ಬರುತ್ತೆ. 1 2 3 4 5 6 ಇದೆ. ಇದು ಕಾಮನ್ ಪಾಯಿಂಟ್ ಅಂದರೆ ಇದು ಪಾಸಿಟಿವ್. SMP ಇಂದ ನೋಡಿ, SMPSಗೆ ನಾವು ಸಪ್ಲೈ ನೋಡ್ಬೋದು 230 ವೋಲ್ಟ್ ನಾವು ಸಪ್ಲೈ ಕೊಟ್ಟಿದ್ದೀವಿ. ಅದೇ ಇದಕ್ಕೆ 230 ವೋಲ್ಟ್ ಸಪ್ಲೈ ಸಿಕ್ಕಿದ ಮೇಲೆ ಔಟ್ಪುಟ್ ಬಂದು 12 ವೋಲ್ಟ್ ಬರುತ್ತೆ. 12 ವೋಲ್ಟ್ 400 ವ್ಯಾಟ್ಸ್ ಬರುತ್ತೆ. ಹಾಗೆ ಇದು ಚೇಸರ್ ನಾವು ಕನೆಕ್ಟ್ ಮಾಡಿದಾಗ ಪಾಸಿಟಿವ್ ಏನು ಟರ್ಮಿನಲ್ಸ್ ಇರುತ್ತೆ ಇದು ಡೈರೆಕ್ಟಾಗಿ ಹೋಗುತ್ತೆ. ಅಂದರೆ ನಾನು ನಿಮ್ಗೆ ಲಾಸ್ಟ್ ಟೈಮ್ ಕೇಬಲ್ ತೋರಿಸಿದ್ನಲ್ಲ ಅದೇ ಥರ ಫುಲ್ ಕೇಬಲ್ಗೆ ಕಾಮನ್ ಪಾಯಿಂಟ್ ಹೋಗುತ್ತೆ. ಚೇಸರ್ನ ನಾವು ಈ ಥರ ಕೇಬಲಲ್ಲಿ 1 2 3 4 5 6 ಕೇಬಲ್ನ ನಾವಿಲ್ಲಿ ನೋಡಿ 6 ವೈರನ್ನು 6 ಬಲ್ಬನ್ನು ಹಾಕ್ತೀವಿ. ಯಾವ ಥರ ಬಲ್ಬನ್ನು ಹಾಕ್ತೀವಿ ಅಂತ ಹೇಳಿದ್ರೆ ಈ ಥರ ಪಿಕ್ಸೆಲ್ ಇವೆಲ್ಲ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋದೆಲ್ಲದು ಪಿಕ್ಸೆಲ್ಸ್ಗಳು ಈ ಥರ ಇರೋದನ್ನು ನಾವು ಮೇಲಿಂದ ಹಂಗೆ ಡ್ರಾಪಿಂಗ್ ಮಾಡಿರುವಂಥದ್ದು. ಪ್ರತಿ ಕಾಮನ್ ಪಾಯಿಂಟ್ನ ಪ್ಲಸ್ಸನ್ನು ಇಲ್ಲಿ ನಾವು ಇವಾಗ ಇದೇನು ಇದರಲ್ಲಿ ಪ್ಲಸ್ ಇದೆ ನೋಡಿ, ಇದರಲ್ಲಿ ಪ್ಲಸ್ ಇದೆ, ಅದನ್ನು ನಾವಿಲ್ಲಿ ಡೈರೆಕ್ಟಾಗಿ ಇಲ್ಲಿ ಲೂಪ್ ಮಾಡ್ತೀವಿ. ಹಾಗೆ ನೆಗೆಟಿವ್ 1ನೇ ಚಾನಲ್ಗೆ ಹಾಕ್ತೀವಿ. ಹಾಗೆ 2ನೇ ಪಿಕ್ಸೆಲ್ಸ್ ಬಂದು ಕಾಮನ್ ಪಾಯಿಂಟನ್ನು ಇಲ್ಲಿಗೆ ಹಾಕ್ತೀವಿ. ಕಾಮನ್ ಪಾಯಿಂಟನ್ನು ಪ್ಲಸ್ಗೆ, ನೆಗೆಟಿವ್ನ ನಾವು 2ನೇ ವೈರ್ಗೆ ಹಾಕ್ತೀವಿ. ಈ 3ನೇ ಈ ಥರ ಪಿಕ್ಸೆಲ್ನ ಕಾಮನ್ ಪಾಯಿಂಟನ್ನು 3ನೇ ಚಾನಲ್ಗೆ ಕಾಮನ್ ಪಾಯಿಂಟ್ಗೆ ಹಾಕ್ಕೊಂಡು ನೆಕ್ಸ್ಟ್ ಇರೋದು ಯಾವ ಕಲರ್ ವೈರ್ ಇದೆ ಅದಕ್ಕೆ ಹಾಕ್ತೀವಿ. ಅದೇ ಥರ ಹಾಕೊಳ್ತಾ ಬರ್ತೀವಿ. 6 ಚಾನಲ್ ಆದ ನಂತರ ಮತ್ತೆ ರಿಟರ್ನ್ 1ನೇ ಚಾನಲ್ಗೆ ಬರ್ತೀವಿ. ಕಾಮನ್ ಪಾಯಿಂಟ್ ಇವಾಗ ಇದರಲ್ಲಿ ಏನು ಪ್ಲಸ್ ಇದೆ ಕಾಮನ್ ಪಾಯಿಂಟನ್ನು ನಾವು ಇಲ್ಲೇ ಹಾಕ್ತೀವಿ. ನಂತರ 1 ಕಡೆ ಕಾಮನ್ ಪಾಯಿಂಟ್ ಪ್ಲಸ್ 2ನೇ ವೈರ್, ಕಾಮನ್ ಪಾಯಿಂಟ್ ಪ್ಲಸ್ 3ನೇ ವೈರ್, ಈ ಥರನ ಕನೆಕ್ಟ್ ಮಾಡ್ಕೊ ಬರುತ್ತೆ. ಡಿಸೈನ್ ನಿಮಗೆ ಇದೇ ಥರ ಡ್ರಾಪಿಂಗ್ ಆಗ್ತಾ ಹೋಗುತ್ತೆ. ಹಾಗೆ ನಿಮಗೆ ಈ ಥರದ್ದು ಏನಾದರೂ ಪ್ರಾಡಕ್ಟ್ ಅಥವಾ ಪಿಕ್ಸೆಲ್ಸ್ಗಳು ನಿಮಗೆ ಬೇಕಾಗಿದ್ದರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನನ್ನದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ. ನೀವು ಅಲ್ಲೇ ಕೂಡ ಟೆಕ್ಸ್ಟ್ ಕೂಡ ಮಾಡ್ಬೋದು. ಹಾಗೆ ನನ್ನ Instagram ID ಇರುತ್ತೆ, ನೀವು ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಬೋದು. ಈ ಥರ ಮಟೀರಿಯಲ್ಸ್ ನಿಮಗೆ ಬೇಕಾದರೆ ಇದು ನಿಮಗೆ ಪ್ಯೂರ್ ಕಾಪರ್ ಐಟಮ್ ಆಗಿರುತ್ತೆ. ಈ ಥರ ಪ್ರಾಡಕ್ಟ್ ಬೇಕಾದರೆ ನೀವು ಮೆಸೇಜ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು.